ಇವತ್ತು ಬೆಳಗ್ಗೆ ಪೇಪರಲ್ಲಿ ಬಂದಿದೆ, ಸುವೇಂದು ಅಧಿಕಾರಿ BJP MLA ವೆಸ್ಟ್ ಬೆಂಗಾಲಲ್ಲಿ, ಅವರು ಈ ಎಲೆಕ್ಷನ್ ಆದಮೇಲೆ, ಲೋಕಸಭಾ ಎಲೆಕ್ಷನ್ಗಳಾದಮೇಲೆ ಗಲಾಟೆಗಳಾಗಿತ್ತು, ಯಾರ್ಯಾರು ಆಸ್ತಿಗಳು ನಷ್ಟಪಟ್ಟಿದ್ದಾರೆ, ಏಟು ತಿಂದಿದ್ದಾರೆ, ಗಾಯ ಆಗಿದ್ದಾವೆ, ಅವ್ರುಗಳೆಲ್ಲ ಕರ್ಕೊಂಡು ಗವರ್ನರ್ನ ಮೀಟ್ ಮಾಡೋಕ್ಕೆ ಹೋದಾಗ ಕಲ್ಕಟ್ಟ ಪೊಲೀಸ್ನವ್ರು ಏನು ಮಾಡಿದ್ದಾರೆ, ಅವ್ರನ್ನೆಲ್ಲ ನಿಲ್ಲಿಸಿದ್ದಾರೆ. ಗವರ್ನರ್ ಮೀಟ್ ಮಾಡೋಕ್ಕೆ ಒಳಗೆ ಬಿಟ್ಟಿಲ್ಲ ಅವ್ರನ್ನ. ಮೋಡಿ ಏನೂ ಮಾಡದೇ ಇದ್ರು ಅವ್ರನ್ನ ಡಿಕ್ಟೇಟರು, ಹಿಟ್ಲರು, ಹಾಗೆ ಹೀಗೆ ಅಂತ ಬೆಟ್ಟದ ಮೇಲಿಂದ ಕೂಕ್ಕೊಳ್ತಾರಲ್ಲ ರಾಹುಲ್ ಗಾಂಧಿ, ಪ್ರಿಯಾಂಕಾ, ಶರದ್ ಪವಾರು, ಕೇಜ್ರಿವಾಲು ಮತ್ತು ತೇಜಸ್ವಿ ಯಾದವ್ ಇವರೆಲ್ಲ ಕೂಕ್ಕೊಳ್ತಾರಲ್ಲ. ಇವಾಗ ಇದೆಲ್ಲ ಕಣ್ಣು ಕಾಣಲ್ವಾ? ಇದೆಲ್ಲ ಡಿಕ್ಟೇಟರ್ಶಿಪ್ ಅಲ್ವಲ್ಲ? ಕಾನೂನು ಪ್ರಕಾರ ಎಲ್ಲಿದೆ ಬಿಡಬಾರ್ದು ಅಂತ, ಗವರ್ನರ್ ನೋಡಬಾರ್ದು ಅಂತ ಯಾರು ಬೇಕಾದ್ರೆ ನೋಡ್ಬಾರ್ದು ಗವರ್ನರ್ನ. ಅದಕ್ಕೆ ಪ್ರೊಸೀಜರ್ ಇದೆ. ಜಾಸ್ತಿ ಜನ ಬಂದರೆ ಅವರಲ್ಲಿ ಒಂದು 4-5 ಜನ ಮತ್ತು ಆ ಲೀಡರ್ಶಿಪ್ ಯಾರಿದ್ದಾರೋ ಅವ್ರನ್ನ ಬಿಡಬೇಕು. ಇದೆಲ್ಲ ಡಿಕ್ಟೇಟರ್ಶಿಪ್ ಅಲ್ವಾ? ಸೊ ಕಾನೂನದಾಗ ಎಲ್ಲರಿಗೂ ಒಂದೇ ತಿಳ್ಕೊಬೇಕು.